ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಕನಕದಾಸರ ಕೀರ್ತನೆಗಳು ಮತ್ತು ಮುಂಡಿಗೆಗಳ ವಿಶ್ಲೇಷಣೆಗಳೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಕೀರ್ತನೆಗಳು ಅಂದರೆ ಭಕ್ತಿ ಪ್ರಧಾನವಾದಂತಹ ಹಾಡುಗಳು. ದಾಸ ಪರಂಪರೆಯಲ್ಲಿ ಕೀರ್ತನೆಗಳನ್ನು ಸಂಗೀತ ವಾದ್ಯಗಳೊಂದಿಗೆ ಹಾಡ್ತಾಯಿದ್ರು. ಇನ್ನು ಮುಂಡಿಗೆಗಳ ವಿಚಾರಕ್ಕೆ ಬರೋದಾದರೆ, ಮುಂಡಿಗೆ ಅನ್ನೋದು ಒಂದು ಪಾರಿಭಾಷಿಕ ಪದ. 16ನೇ ಶತಮಾನದ ಸಂತ ಕವಿಗಳಾದಂತಹ ಕನಕದಾಸರು ರಚಿಸಿದ ವಿಸ್ತೃತವಾದ ಒಗಟ್ಟಿನ ರೂಪದಲ್ಲಿರುವಂತಹ ಕವಿತೆಗಳನ್ನು ಮುಂಡಿಗೆಗಳು ಅಂತ ಕರೀತಾರೆ. ಕನಕದಾಸರು ಅನೇಕ ಕೀರ್ತನೆಗಳನ್ನು, ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. 12ನೇ ಶತಮಾನದ ಅನುಭಾವಿ ವಚನಕಾರರಾದಂತಹ ಅಲ್ಲಮಪ್ರಭುಗಳು ರಚಿಸಿರುವ ಬೆಡಗಿನ ವಚನಗಳಿಗೂ ಈ ಮುಂಡಿಗೆಗಳಿಗೂ ಸಾಕಷ್ಟು ಸಾಮ್ಯಗಳಿವೆ. ಮುಂಡಿಗೆಗಳನ್ನು ಹಾಡಲು ಸಾಧ್ಯವಿದೆ. ಬಹಳ ಸರಳವೂ ಪಾರದರ್ಶಕವೂ ಆಗಿರುವ ಕನಕದಾಸರ ಇತರ ಕೃತಿಗಳಿಗಿಂತ ಮುಂಡಿಗೆಗಳು ಬಹಳಷ್ಟು ಭಿನ್ನವಾಗಿವೆ. ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ಮುಂದೆ ಹೋಗಿರುವ ಶಿಷ್ಯರಿಗಾಗಿ ಇವುಗಳನ್ನು ರಚಿಸಿರಬಹುದು. ಕೆಲವು ಬಾರಿ ಯೋಗಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ಅರೆಬರೆ ತಿಳುವಳಿಕೆಯೊಂದಿಗೆ ಪ್ರಯೋಗಿಸಲು ಹೋದರೆ ಅದು ಅಪಾಯಕ್ಕೆ ಎಡೆಮಾಡಿಕೊಡುತ್ತದೆ. ಆದ್ದರಿಂದ ಒಂದು ಬಗೆಯ ನಿಗೂಢತೆಯು ಇಲ್ಲಿ ಅನಿವಾರ್ಯವಾಗಿರಬಹುದು. ಇನ್ನೊಂದು ನೆಲೆಯಿಂದ ನೋಡಿದಾಗ, ಸಮಾಜದ ಹಿಂದುಳಿದ ವರ್ಗಗಳಿಂದ ಬಂದು ಪ್ರತಿಷ್ಠಿತ ವರ್ಗದಿಂದ ಸಾಕಷ್ಟು ಪ್ರತಿರೋಧವನ್ನು ಎದುರಿಸಿದ ಕನಕದಾಸರು ತಮ್ಮ ಬೋಧನೆಯ ಒಂದು ಭಾಗದ ಬಗ್ಗೆ ರಹಸ್ಯಮಯತೆಯನ್ನು ಉಳಿಸಿಕೊಂಡಿರಬಹುದು. ಈ ಹಾಡುಗಳನ್ನು ಅರ್ಥ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಳಸಲಾಗುವ ಸಂಕೇತ ವ್ಯವಸ್ಥೆಯ ನಿಕಟ ಪರಿಚಯವು ಅತ್ಯಗತ್ಯ. ಅವುಗಳಲ್ಲಿ ಕೆಲವು ಪುರಾಣಗಳ ಆಳವಾದ ಜ್ಞಾನವನ್ನು ಅಪೇಕ್ಷಿಸುತ್ತವೆ. ಇವುಗಳನ್ನು ಅರ್ಥೈಸಲು ಹರಿದಾಸ ಸಾಹಿತ್ಯದಲ್ಲಿ ತಜ್ಞರಾದವರಿಗೂ ಕಷ್ಟವಾಗುತ್ತದೆ. ಇಂತಹ ಮಹತ್ವಪೂರ್ಣ ಜ್ಞಾನಾರ್ಜನೆಗೆ ಅನುಕೂಲವಾಗುವಂತಹ ಮುಂಡಿಗೆಗಳನ್ನು ಓದೋಣ ಮತ್ತು ಅವುಗಳ ವಿಶ್ಲೇಷಣೆಯನ್ನು ಕೂಡ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಮುಂಡಿಗೆ. ವಾದವ ಗೆಲಿಸಯ್ಯ. ಬಲಗೊಂಬೆ ಚನ್ನರಾಯ ಭಕ್ತರ ಪ್ರಿಯ. ವೇದ ವಾದಗಳಲ್ಲಿ ಕಾದುವ ಜನರಲ್ಲಿ ಓದು ವಿದ್ಯೆಗಳಲ್ಲಿ ವಾದವ ಗೆಲಿಸಯ್ಯ. ಬಲಗೊಂಬೆ ಚನ್ನರಾಯ ಭಕ್ತರ ಪ್ರಿಯ. ವೇದ ವಾದಗಳಲ್ಲಿ ಕಾದುವ ಜನರಲ್ಲಿ ಓದು ವಿದ್ಯೆಗಳಲ್ಲಿ ವಾದವ ಗೆಲಿಸಯ್ಯ. 6 ವೈರಿಗಳಲ್ಲಿ ಅಷ್ಟಗಜಗಳಲ್ಲಿ 3 ಏಳರಲ್ಲಿ ಮುಂದೆ ನೀ ಗೆಲಿಸಯ್ಯ. 6 ವೈರಿಗಳಲ್ಲಿ ಅಷ್ಟಗಜಗಳಲ್ಲಿ 3 ಏಳರಲ್ಲಿ ಮುಂದೆ ನೀ ಗೆಲಿಸಯ್ಯ. ಪರಮ ಭಕ್ತಿಯಳು ನಿನ್ನ ಚರಣ ಕೆರಗುವ ಮುನ್ನ ಸಿರಿಯ ಪಾಲಿವ ಚನ್ನ ವರದ ಕೇಶವ ನನ್ನ. ಪರಮ ಭಕ್ತಿಯಳು ನಿನ್ನ ಚರಣ ಕೆರಗುವ ಮುನ್ನ ಸಿರಿಯ ಪಾಲಿಪ ಚನ್ನ ವರದ ಕೇಶವ ನನ್ನ. ಅರ್ಥ ಹೀಗಿದೆ: ಬಲಗೊಂಬೆ ಚನ್ನರಾಯ ಭಕ್ತರ ಪ್ರಿಯ ಅಂತಂದರೆ ಭಕ್ತರಿಗೆ ಪ್ರಿಯನಾದಂತಹ ಚನ್ನಕೇಶವರಾಯ, ನಿನಗೆ ನಮಸ್ಕರಿಸ್ತಾ ನಿನ್ನ ನಾಮಾವಳಿಗಳನ್ನು ಪಠಣ ಮಾಡುವೆನು, ನನ್ನನ್ನು ಗೆಲ್ಲಿಸುವಂಥವನಾಗು ಎಂದು ಆ ದೇವರಲ್ಲಿ ಮೊರೆಯಿಡ್ತಾರೆ. ವೇದ ವಾದಗಳಲ್ಲಿ ಕಾದುವ ಜನರಲ್ಲಿ ಓದು ವಿದ್ಯೆಗಳಲ್ಲಿ ವಾದವ ಗೆಲಿಸಯ್ಯ ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು, ವೇದ ಸಂಹಿತೋಪಾಸನಗಳಾದಂತಹ ಪೃಥ್ವಿ, ಆಕಾಶ, ಸ್ವರ್ಗಗಳ ಲೋಕದೃಷ್ಟಿಯಲ್ಲಿ, ಅಗ್ನಿ, ಆದಿತ್ಯ, ಅಪ್ಪು, ಮಿಂಚುಗಳ ಜ್ಯೋತಿಯ ದೃಷ್ಟಿಯಲ್ಲಿ, ಆಚಾರ್ಯ, ಶಿಷ್ಯ, ವಿದ್ಯೆ, ಅಧ್ಯಾಪನ, ಕರ್ಮಗಳ ವಿದ್ಯೆಯ ದೃಷ್ಟಿಯಲ್ಲಿ, ತಾಯಿ, ತಂದೆ, ಪ್ರಜೆ, ಪ್ರಜೋತ್ಪತ್ತಿಗಳ ಪ್ರಜಾದೃಷ್ಟಿಯಲ್ಲಿ, ಕೆಳದವಡೆ, ಮೇಲುದವಡೆ, ಮಾತು, ನಾಲಿಗೆಗಳ ಆಧ್ಯಾತ್ಮ ದೃಷ್ಟಿಯಲ್ಲಿ, ವೇದಾಂಗಗಳಾದ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ತುಗಳ ವಿಷಯಗಳ ಕುರಿತು ಚರ್ಚಾ ಮತ್ತು ಭೇದಗಳಲ್ಲಿ ಭಾಗವಹಿಸಿ ಕಾದುವ ಪಂಡಿತರಲ್ಲಿ, 32 ವಿದ್ಯೆಗಳಲ್ಲಿ ಓದುವ ವಿದ್ಯೆಗಳಾದಂತಹ ಸಾಮುದ್ರಿಕ, ವೈದ್ಯಕ, ಅಸ್ತ್ರವಿದ್ಯೆ, ಯೋಗಶಾಸ್ತ್ರ, ಭಕ್ತಿಶಾಸ್ತ್ರ, ರುದ್ರಯಾಮಲಾದಿ, ತಂತ್ರಶಾಸ್ತ್ರ, ಸಾಬರಾದಿ, ಮಂತ್ರಶಾಸ್ತ್ರ, ಸ್ವರೋದಯ ಹಾಗೂ ಸರ್ವ ಪ್ರಕಾರದ ಕಥೆಗಳ ವ್ಯಾಕರಣ ವಿಷಯಗಳ ಕುರಿತು ಚರ್ಚಿಸಿ ಭೇದಿಸುವ ವಾದ ವಿವಾದಗಳಲ್ಲಿ ಭಕ್ತಪ್ರಿಯನಾದ ಚನ್ನಕೇಶವರಾಯನು ನನ್ನನ್ನು ಗೆಲ್ಲುವಂತೆ ಮಾಡು, ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನಿನಗೆ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾರೆ. 6 ವೈರಿಗಳಲ್ಲಿ ಅಷ್ಟಗಜಗಳಲ್ಲಿ 3 ಏಳರಲ್ಲಿ ಮುಂದೆ ನೀ ಗೆಲಿಸಯ್ಯ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ 6 ವೈರಿಗಳಿಂದಲೂ
ಕುಲ, ಶೀಲ, ಧನ, ರೂಪ, ಯೌವನ, ವಿದ್ಯೆ, ತಪ, ರಾಜ್ಯಗಳೆಂಬ ಅಷ್ಟಗಜ ಮದಗಳಿಂದಲೂ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಾದಿ ಫಲವಾದ ಸಂಚಿತದಿಂದಲೂ ಈ ಜನ್ಮದಲ್ಲಿ ಮಾಡಿದ ಕರ್ಮಾದಿ ಫಲಗಳನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾದ ಆಗಾಮಿಯಿಂದಲೂ 2 ಜನ್ಮಗಳ ಕರ್ಮಫಲಗಳನ್ನು ಅನುಭವಿಸಬೇಕಾದ ವಿಧಿಯ ಫಲಗಳಾದ ಪ್ರಾರಬ್ಧದಿಂದಲೂ ಅಂದರೆ ತಾಪತ್ರಯಗಳಾದ ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧವೆಂಬ ಕರ್ಮಫಲಗಳು ಅಂತ ಅರ್ಥ. ಇದನ್ನೇ ಕನಕದಾಸರು ಇವು 3ರಿಂದಲೂ ಅಂತ ಹೇಳ್ತಾರೆ. ವಾಕ್ಪಾರುಷ್ಯ, ಅರ್ಥದೂಷಣ, ದಂಡಪಾರುಷ್ಯ, ಮೃಗಯೆ, ದ್ಯೂತ, ಸ್ತ್ರೀ, ಪಾನಗಳೆಂಬ 7 ವ್ಯಸನಗಳಿಂದಲೂ ಭಕ್ತರ ಪ್ರಿಯನಾದ ಚನ್ನಕೇಶವರಾಯ ನನ್ನನ್ನು ಕಾಪಾಡುವಂಥವನಾಗು, ನಿನ್ನ ನಾಮಸ್ಮರಣೆ ಮಾಡಿ ನಮಸ್ಕರಿಸುವೆನು ಅಂತ ಕನಕದಾಸರು ಈ ಮುಂಡಿಗೆಯಲ್ಲಿ ಹೇಳ್ತಾ ಹೋಗ್ತಾರೆ. ಪರಮ ಭಕ್ತಿಯೊಳು ನಿನ್ನ ಚರಣ ಕೆರಗುವ ಮುನ್ನ ಸಿರಿಯ ಪಾಲಿಪ ಚನ್ನ ವರದ ಕೇಶವ ನನ್ನ ಅಂದರೆ ಅಭಿಮನ್ಯು ಮತ್ತು ಉತ್ತರೆಯ ಮಗನಾದಂತಹ ಪರೀಕ್ಷಿತನಂತೆ ಶ್ರವಣ ಭಕ್ತಿಯಿಂದಲೂ ದೈತ್ಯರ ಗುರುಗಳಾದ ಶುಕ್ರಾಚಾರ್ಯ ಹಾಗೂ ಬ್ರಹ್ಮನ ಮಾನಸ ಪುತ್ರನಾದ ನಾರದರಂತೆ ಕೀರ್ತನ ಭಕ್ತಿಯಿಂದಲೂ ಹಿರಣ್ಯಕಶಿಪುವಿನ ಮಗನಾದ ಪ್ರಹ್ಲಾದನಂತೆ ಸ್ಮರಣ ಭಕ್ತಿಯಿಂದಲೂ ಶ್ರೀಮನ್ನಾರಾಯಣನೇ ನಿನ್ನ ಪತ್ನಿಯಾದ ಮಹಾಲಕ್ಷ್ಮಿಯಂತೆ ಪಾದಸೇವನ ಭಕ್ತಿಯಿಂದಲೂ ಭೂದೇವಿಯನ್ನು ತನ್ನ ಮಗಳನ್ನಾಗಿ ಸ್ವೀಕರಿಸಿ ಪೃಥ್ವಿ ಎಂಬ ಹೆಸರನ್ನಿತ್ತ ರಾಜ ಪೃಥೋವಿನಂತೆ ಆಚರ್ಣ ಭಕ್ತಿಯಿಂದಲೂ ಕಂಸನ ಮಹಾಮಂತ್ರಿಯಾದ ಅಕ್ರೂರನಂತೆ ವಂದನಾ ಭಕ್ತಿಯಿಂದಲೂ ರಾಮಭಕ್ತನಾದ ಹನುಮಂತನಂತೆ ದಾಸ್ಯ ಭಕ್ತಿಯಿಂದಲೂ ಕೃಷ್ಣನ ಪರಮಮಿತ್ರನಾದ ಅರ್ಜುನನಂತೆ ಸಖ್ಯ ಭಕ್ತಿಯಿಂದಲೂ ವಾಮನನಿಂದ ಮೋಕ್ಷವನ್ನು ಪಡೆದ ಬಲಿಯಂತೆ ಆತ್ಮನಿವೇದನೆಯ ಭಕ್ತಿಯಿಂದಲೂ ಅಂದರೆ ಶ್ರೇಷ್ಠತರವಾದ ನವವಿಧ ಭಕ್ತಿಗಳಿಂದ ಭಕ್ತರ ಪ್ರಿಯನಾದ ಚನ್ನಕೇಶವರಾಯ ನಿನ್ನನ್ನು ಆರಾಧಿಸ್ತೇನೆ. ನಿನ್ನ ಚರಣ ಕಮಲಗಳನ್ನು ಸೇರುವ ಮುನ್ನವೇ ನಿನ್ನ ಪತ್ನಿಯಾದ ಲಕ್ಷ್ಮಿಯನ್ನು ಪಾಲಿಸುವಂತೆ ನನ್ನನ್ನು ಕಾಪಾಡು ಅಂತ ಕನಕದಾಸರು ಆ ಆದಿಕೇಶವನಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಳ್ತಾರೆ. ಆತ್ಮೀಯರೇ, ಇದು 1ನೆಯ ಮುಂಡಿಗೆಯ ವಿಶ್ಲೇಷಣೆ. ಇನ್ನು 2ನೆಯ ಮುಂಡಿಗೆ ವಿಶ್ಲೇಷಣೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.